ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ನಿಮಗೆ ಹಲವಾರು ಪ್ಲೇಸ್ಗಳನ್ನು ತೋರಿಸ್ತೀನಿ. ಈ ಕಡೆ ಕಾಣ್ತಿದೆ ಅಲ್ಲ ಹಾವಿನ ಚಿತ್ರ, ಅದು ಜಿಗ್ಜಾಗ್ ರೀತಿಯಲ್ಲಿ ಇದೆ. ಅದು ಹಾವು ಹೇಗೆ ಇದೆ ನೋಡು, ಹಾಗೆ ಈ ಕೋಟೆನ ಕಟ್ಟಿದ್ದಾರೆ. ಈ ಕಡೆ ನೋಡಿ ಫ್ರೆಂಡ್ಸು, ವಿಘ್ನೇಶ್ವರ, ಶಕುಮುನಿ ಮತ್ತೆ ಶ್ವಾನ ಅದೆಲ್ಲ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇನ್ನು ಹಲವಾರು ಪ್ಲೇಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲೇನ್ ನೋಡ್ತಿದ್ದೀರಾ, ಗಣಪತಿ, ಶಿವಲಿಂಗ, ಆಮೇಲೆ ನಂದೀಶ, ಇವೆಲ್ಲ ಹಳೆ ಕಾಲದ್ದು ಚಿತ್ರಗಳು ಫ್ರೆಂಡ್. ಅಲ್ಲಿ ನೋಡಿ ಸ್ನೇಹಿತರೆ, ಮೇಲ್ಗಡೆ ಕಾಣ್ತಿದೆ ಅಲ್ಲ, ಕ್ರಾಚ್ ಆಗಿದೆ ಅಲ್ಲ, ಅದಕ್ಕೆ ಪಿರಿಂಗಿ ಏಟು ಬಿದ್ದಿದೆ. ಆದರೂ ಕೋಟೆ ಏನೂ ಆಗಿಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ಸಿಡಿಲಿಗೂ ಗುಡಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಹೇಳುತ್ತಾರೆ. ನೋಡಿ ಸ್ನೇಹಿತರೆ, ನಾವು ಹೇಳಿದ್ವಲ್ಲ ಹಾವಿನ ರೀತಿ ಇದೆ ಕೋಟೆ ಅಂತ ಹೇಳಿದ್ವಲ್ಲ, ಅದೇ ರೀತಿ ಹಾವಿನ ಥರನೇ ಇದು ಹೋಗೋ ದಾರಿ ಇದೆ. ಅದೇ ರೀತಿ ಕೋಟೆಯನ್ನು ಕಟ್ಟಿದ್ದಾರೆ. ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಮುಂದೆ ಎಲ್ಲ ನೋಡ್ಬೋದು, ಅದೇ ರೀತಿ ಇದೆ. ಹಾವಿನ ಥರನೇ ಕೋಟೆಯನ್ನು ಕಟ್ಟಿದ್ದಾರೆ. ಇದು 3ನೇ ಸುತ್ತಿನ ಕೋಟೆ. ಇದು 3ನೇ ಸುತ್ತಿನ ಕಾಮನ ಬಾಗಿಲು. ನೋಡಿ, ಇದು 3ನೇ ಸುತ್ತಿನ ಕೋಟೆ. ಇದು ಕಾಮನ ಬಾಗಿಲು ಅಂತೇಳಿ. ಇಲ್ಲಿ ಪಕ್ಕದಲ್ಲಿ ಏನು ಕಾಣ್ತಿದೆ ನಿಮಗೆ, ಇದು ದಿಡ್ಡಿ ಬಾಗಿಲು ಅಂತೇಳಿ. ಇದು 3ನೇ ಸುತ್ತಿನ ಕೋಟೆ. ಇದು 1ನೇ ಸುತ್ತ ಮತ್ತು 2ನೇ ಸುತ್ತಿನ ಕೋಟೆ ಸಿಟಿ ಒಳಗಿದೆ. 1ನೇ ಸುತ್ತ ಬಂದ್ಬಿಟ್ಟು ರಂಗನ ಬಾಗಿಲು, 2ನೇದು ಗಾರೆ ಬಾಗಿಲು ಅಂತೇಳಿ. ಈಗ 3ನೇ ಸುತ್ತಿನ ಕೋಟೆ ಒಳಗಡೆ ನಾವು ಈಗ ಇಸ್ಲಾಮಿ ಶೈಲಿಯಲ್ಲಿ ಸಾಮಾನ್ಯ ಜನರು ಹೋಗುವ ದಾರಿ ಇದು. ಇದನ್ನ ದಿಂಡಿ ಬಾಗಿಲು ಅಂತ ಕರೀತಾರೆ. ರಾಜರು ಮಹಾರಾಜರು ಬಂದಾಗ ಮಾತ್ರ ಓಪನ್ ಮಾಡ್ತಾ ಇದ್ರು. ಆಮೇಲೆ ಮೇಲೆ ಕಾಣ್ತಿದೆ ಇಂಚೆಸ್ಸು ಮರದ ಬಾಗಿಲುಗಳನ್ನ ಇಡ್ತಾ ಇದ್ರು. ಇದು ಕಾಣ್ತಿದೆ ಅಲ್ಲ, ಕಾವಲುಗಾರನ ಡೋರು. ಕಾವಲುಗಾರರು ಏನಾದ್ರು ನಿದ್ದೆ ಏನಾದ್ರು ಮಾಡ್ತಿರ್ಬೇಕಾದ್ರೆ ಅವರ ಸವೆಂದು ಅವರಿಗೆ ಕೇಳಿಸ್ಬೇಕು. ಆಮೇಲೆ ಇದು ಒಂದು ಗೂಡು, ಕಾವಲುಗಾರರ ಗೂಡು, ಮತ್ತೆ ಆ ಕಡೆ ಒಂದು ಗೂಡು, 2 ಗೂಡು ಕಾವಲುಗಾರರ ಗೂಡು. ಅಕ್ಕಂಪಗಳಲ್ಲಿ ಶಿಲೆಗಳನ್ನ ಕೆತ್ತಿದ್ದಾರೆ, ಚಿತ್ರಗಳನ್ನ ಕೆತ್ತಿದ್ದಾರೆ. ಅದು ಮದಗಜ ಶಿಲೆ ಆಗಿರ್ಬೋದು. ತುಂಬಾ ಕಳಶ ಇದು ನಾಟ್ಯಶ್ರೀ ನೋಡ್ಬೋದು ಪ್ಲೇಸ್. ನೋಡಿ ಸ್ನೇಹಿತರೆ, ಇಷ್ಟೊತ್ತು ನಾನು 6ನೇ ಬಾಗಿಲಿನ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಧನ್ಯವಾದಗಳು.